ಹೆಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ ಗೈಸ್. ಇವತ್ತೇನೆಂದರೆ ಮಾವಿನಕಾಯಿ ಉಪ್ಪಿನಕಾಯಿ, ಅಂದರೆ ನಮ್ಮನೆ ಸ್ಟೈಲಲ್ಲಿ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ ಅದನ್ನು ತೋರಿಸ್ತಾ ಇರೋದು. ಫಸ್ಟು ಮಾವಿನಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು, ಅಂದರೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ವಲ್ಪ ಮಾವಿನಕಾಯಿ ಹೆಚ್ಕೊಳ್ರಿ. ಒಂದು 2 ದಿವಸ ಅರಿಶಿನ ಮತ್ತು ಉಪ್ಪು ಹಾಕಿ ಹಾಗೆ ಇಡಿ. ಇದಕ್ಕೆ ಏನೇನೆಂದರೆ ಮೇನ್ ಬೇಕಾಗಿದ್ದು ಖಾರ ಪುಡಿ. ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಪುಡಿ ಜಾಸ್ತಿ, ಆಮೇಲೆ ಅರಿಶಿನ, ಆಮೇಲೆ ಉಪ್ಪು, ಆಮೇಲೆ ಬೆಳ್ಳುಳ್ಳಿ. ಇದು ಬಂದು ಸಾಸಿವೆ ಮತ್ತು ಮೆಂತೆ ಕುಟ್ಟಿ ಪುಡಿ ಮಾಡಿರೋದು ಗೈಸ್. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಸ್ವಲ್ಪ ಪಾತ್ರೆ ಹಾಕೊಳ್ಳೋಣ. ಇವಾಗ ಎಣ್ಣೆ ಕಾಯೋವರೆಗೂ ಕಾದು ಅದ್ರ ಜೊತೆ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಇದೆಲ್ಲ ಹಾಕ್ಬೇಕು. ಇವಾಗ ತೋರಿಸ್ತೀನಿ ನಿಮಗೆ, ಬನ್ನಿ. ಈಗ ಎಣ್ಣೆ ಕಾದಾಗಿದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು, ಮತ್ತು ಈರುಳ್ಳಿ ಹಾಕೊಂಬಿಟ್ಟಿರ ಚೆನ್ನಾಗಾಗಲ್ಲ. ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಏನೇನಿದೆ ಇದಿಷ್ಟು. ಮಾವಿನಕಾಯಿನ ಸ್ವಲ್ಪ ಒಂದು 2 ದಿವಸ ಸಾಕು. 2 ದಿವಸ ಅರಿಶಿನ ಪುಡಿ ಉಪ್ಪು ಹಾಕೊಂಡು ಹಂಗೆ ಬಿಡಿ. ಇದೇನು ಬೆಳ್ಳುಳ್ಳಿ ಹಾಕೊಂಡಿರ್ತೀರ, ಈ ಬೆಳ್ಳುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗುರಾಡ್ರಿ. ಆಮೇಲೆ ನೆಕ್ಸ್ಟು ಖಾರ ಪುಡಿ ಹಾಕ್ಬೇಕು. ಅದಕ್ಕೆ ಇವಾಗಲೇ ಇದಕ್ಕೆ ಹಾಕೋಬೇಕಾ? ಹಾಕ್ಬಿಡೋಣ ಗೈಸ್. ಅದೇನು ಮಾವಿನಕಾಯಿ ಹೆಚ್ಕೊಂಡಿರ್ತೀರಲ್ಲ ಅದಕ್ಕೇ ಖಾರ ಪುಡಿ, ಆಮೇಲೆ ಮೆಂತೆ ಮತ್ತು ಸಾಸಿವೆ ಕುಟ್ಟಿ ಪುಡಿ ಮಾಡಿರೋಂಥದ್ದು, ಆಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತಾ? ಇಲ್ಲಲ್ಲ. ಆಮೇಲೆ ಇದೇನಿರುತ್ತಲ್ಲ ಒಗ್ಗರಣೆ ಕೊಟ್ಟಿರ್ತೀರಲ್ಲ, ಬೆಳ್ಳುಳ್ಳಿ ಮತ್ತು ಎಣ್ಣೆ, ಅರಿಶಿನ, ಇದಿಷ್ಟು ಮತ್ತೆ ಸ್ವಲ್ಪ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡೋದು. ಇವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್, ಟ್ರೈ ಮಾಡಿ. ಖಾರ ಪುಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಜಾಸ್ತಿನೇ. ಯಾರಿಗಾದ್ರು ಬೇಕಾದ್ರೆ ರೆಸಿಪಿ ಬೇಕಂದರೆ ಅಲ್ಲ ಆರ್ಡರ್ ಬೇಕಂದರೆ ಆರ್ಡರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾಕ್ಕೊಡ್ರಿ. ನಮಗೂ ಸ್ವಲ್ಪ ಬೇಕು ಅಂತ ಮಾಡ್ಕೊಡೋಣ, ಒಂದು 1/4 kg ಅರ್ಧ kg. ಇನ್ನೇನು ಹಾಕ್ಬೇಕು ಅದಕ್ಕೆ? ಬೇಕಂಗೆ ಅಷ್ಟೇನಾ ಗೈಸ್? ಇದು ಇಷ್ಟ ಹಾಕಿದ್ರೆ ಇಷ್ಟೇ ಗೈಸ್. ನೆಕ್ಸ್ಟು ಎಳ್ಳಿಕಾಯಿ ಉಪ್ಪಿನಕಾಯಿ ತೋರಿಸ್ತೀನಿ ಗೈಸ್. ಎಳ್ಳಿಕಾಯಿ ಉಪ್ಪಿನಕಾಯಿ ನಮ್ಮಮ್ಮ ಸಕ್ಕತ್ತ ಮಾಡುತ್ತೆ, ಕೈಯಲ್ಲಿ ಇಡಲ್ಲ. ಆ ವಿಡಿಯೋ ನೆಕ್ಸ್ಟು ತೋರಿಸ್ತೀನಿ ಗೈಸ್. ಗೈಸ್ ಈಗ ಉಪ್ಪಿನಕಾಯಿ ಎಲ್ಲ ಹಾಕಿಟ್ಟೈತೆ ನಮ್ಮಮ್ಮ ಒಂಚೂರು ಟೇಸ್ಟಿಗೆ. ಈಗ ಟೇಸ್ಟ್ ನೋಡೋಣ ಬನ್ನಿ. ಚೆನ್ನಾಗಿದೆ ಗೈಸ್. ಸ್ವಲ್ಪ ಖಾರ ಪುಡಿ ಬೇಕಿತ್ತು, ಖಾರ ಪುಡಿ ಇದ್ದಿದ್ರೆ ಇನ್ನೂ ಚೆನ್ನಾಗಿದೆ ಸ್ವಲ್ಪ. ನನಗಂತೂ ಚೆನ್ನಾಗಿದೆ ಅಷ್ಟೇ ಗೈಸ್. ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋಂತ ತೋರಿಸ್ಕೊಡ್ತೀನಿ ಬನ್ನಿ. ಅಷ್ಟೇ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.